ಮಂಗಳೂರು ನಗರದ ಕೆಪೇಟೆಯಿಂದ ಬೋಂದೇಲ್ವರೆಗೆ ಸಾಗುವ ರಸ್ತೆಯ ಬದಿಗಳನ್ನು ಆಕ್ರಮಿಸಿದ ಗೂಡಂಗಡಿಗಳನ್ನು ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಸಾರ್ವಜನಿಕರ ಓಡಾಟಕ್ಕೆ ಇರುವ ಪಾದಚಾರಿ ಮಾರ್ಗವನ್ನು ಅತಿಕ್ರಮಿಸಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ನಡೆಸ್ತಾ ಇದ್ರು. ವಾಹನ ಮೂಲಕ ಹಣ್ಣು ವ್ಯಾಪಾರ ಮಾಡುತ್ತಿದ್ದ ಹಣ್ಣಿನ ಅಂಗಡಿಗಳು ತಮ್ಮ ವಾಹನಗಳನ್ನು ರಸ್ತೆಯಲ್ಲಿಯೇ ನಿಲ್ಲಿಸ್ತಾ ಇದ್ವು. ಇಲ್ಲಿ ಹಣ್ಣು ಖರೀದಿಸಲು ಬರುವ ಕೆಲವು ಬುದ್ಧಿವಂತರು ನಡು ರಸ್ತೆಯಲ್ಲಿ ತಮ್ಮ ವಾಹನ ನಿಲ್ಲಿಸ್ತಾ ಇದ್ರು. ಇದರಿಂದ ಕೆಪಿಟಿ ಪರಿಸರದಲ್ಲಿ ಸುಗಮ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗ್ತಿತ್ತು. ಮಾಂಸದ ತಿನಿಸುಗಳು, ಹೂವಿನ ಅಂಗಡಿ, ಮೀನಿನ ಟೆಂಪೋ, ಬೊಂಡದ ಅಂಗಡಿಗಳು, ಕಬ್ಬಿನ ಜ್ಯೂಸ್ ಅಂಗಡಿಗಳವರು ತ್ಯಾಜ್ಯವನ್ನ ಅಲ್ಲೇ ರಸ್ತೆ ಬದಿಯಲ್ಲಿ ರಾಶಿ ಹಾಕ್ತಿದ್ರು. ಇವೆಲ್ಲದರ ಜೊತೆಗೆ ಮದ್ಯಪಾನದ ಬಾಟಲ್, ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದಾರೆ. ನಯಾ ಪೈಸೆ ತೆರಿಗೆ ಕಟ್ಟದೆ ವ್ಯಾಪಾರ ಮಾಡುವ ಈ ರಸ್ತೆ ಬದಿಯ ಗೂಡಂಗಡಿಗಳ ತ್ಯಾಜ್ಯವನ್ನು ತೆಗೆಯುವ ಹೊರೆಯನ್ನ ಪಾಲಿಕೆ ನೈರ್ಮಲ್ಯ ಸಿಬ್ಬಂದಿಗಳು ನಿಭಾಯಿಸಬೇಕಾಗ್ತಿತ್ತು. ಮಳೆಗಾಲ ಶುರುವಾಗಿರೋದ್ರಿಂದ ಈ ತ್ಯಾಜ್ಯದಲ್ಲಿ ಸೊಳ್ಳೆಗಳ ಉತ್ಪತ್ತಿಯಾಗಿ ಸಾರ್ವಜನಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಿತ್ತು. ಪದೇ ಪದೇ ಎಚ್ಚರಿಕೆ ನೀಡಿದ್ರೂ ತೆರವು ಕಾರ್ಯಾಚರಣೆ ಕೈಗೊಂಡ್ರು ತಮ್ಮ ಚಾಳಿ ಬಿಡದ ಗೂಡಂಗಡಿಗಳು ಮತ್ತೆ ಮತ್ತೆ ತಲೆ ಎತ್ತಿ ಸಾರ್ವಜನಿಕರ ಆರೋಗ್ಯ ಅವ್ಯವಸ್ಥೆಗೆ ಅಪಾಯ ಉಂಟು ಮಾಡ್ತಾ ಇವೆ. ಸಾರ್ವಜನಿಕ ಮೂಲಸೌಕರ್ಯವನ್ನ ಅತಿಕ್ರಮಿಸ್ತಾ ಇವೆ. ಇದರಿಂದ ಅಪಘಾತಗಳಾಗ್ತಾ ಇವೆ, ನೈರ್ಮಲ್ಯ ವ್ಯವಸ್ಥೆ ಉಂಟು ಮಾಡುತ್ತಿವೆ ಎಂಬುದಾಗಿ ಪಾಲಿಕೆ ಆಡಳಿತಾಧಿಕಾರಿಗಳು ಆಯುಕ್ತರಿಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು.